ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಏಳು, ಕೀರ್ತಿಯನ್ನು ಸಂಪಾದಿಸು, ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧವಾದ ರಾಜ್ಯವನ್ನು ಸ್ವೇಚ್ಛೆಯಾಗಿ ಅನುಭವಿಸು. ಕೌರವರೆಲ್ಲ ಮೊದಲೇ ನನ್ನಿಂದ ಸತ್ತಿರುತ್ತಾರೆ, ನೀನು ನಿಮಿತ್ತ ಮಾತ್ರನಾಗಿ ನಿಲ್ಲು. ಯೋಧರಿಗೆ ಯುದ್ಧ ಒಂದು ಹಬ್ಬ. 16 ವರ್ಷಗಳ ನಿರಂತರ ಅಧ್ಯಯನ ಹಾಗೂ ಅಭ್ಯಾಸದಿಂದ ಪಡೆದ ವಿದ್ಯೆಯನ್ನು ಒರೆಗಲ್ಲಿಗೆ ಹಚ್ಚುವ ಯುದ್ಧ ಒಂದು ಕ್ಷೇತ್ರ. ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಜಯಿಸಿ ತಮ್ಮ ಹೆಸರು ಸಂಪಾದಿಸಿದ ಅದೆಷ್ಟೋ ಮಂದಿಗೆ ಇಂತಹ ಯುದ್ಧ ಇನ್ನೂ ಉನ್ನತ ಸ್ಥಾನ ಕೊಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗೆಲ್ಲುವ ಕುದುರೆ ಏರುವ ಜನ ಬಲಿಷ್ಠರಿರುವೆಡೆಗೆ ಮುಖ ಮಾಡುವುದು ಸಹಜ. ರಾಜ ಸೋಲುವವರೆಗೆ ಮಾತ್ರ ರಾಜನಲ್ಲಿ ನಿಷ್ಠೆ ತೋರುವ ಪ್ರಜೆಗಳು. ರಾಜನನ್ನು ಸೋಲಿಸಿದ ಯಾವುದೇ ಬಲಿಷ್ಠ ವ್ಯಕ್ತಿಯನ್ನು ತಮ್ಮ ರಾಜನನ್ನಾಗಿ ಸ್ವೀಕರಿಸಲು ನಿರಾಕರಿಸುವುದಿಲ್ಲ. ಬಲ, ಚಾಣಾಕ್ಷತನ ಹಾಗೂ ದೈವಿ ಕೃಪೆ ಇರುವವರೆಗೆ ರಾಜ ರಾಜನಾಗಿ ಉಳಿಯಬಲ್ಲ. ರಾಜ ಇರುವವರೆಗೆ ಮಾತ್ರ ಸೈನಿಕರು ಶತ್ರುಗಳಾದರೆ ರಾಜ ಸೋಲುತ್ತಿದ್ದಂತೆ ಶರಣಾಗತರಾಗಿ ಹೊಸ ರಾಜನನ್ನು ಅನುಸರಿಸುವುದು. ಈ ಕಾರಣದಿಂದಲೇ ಶತ್ರುಗಳನ್ನು ನಾಶ ಮಾಡಿ ಕೀರ್ತಿ ಸಂಪಾದಿಸಿ ಸಮೃದ್ಧವಾದ ರಾಜ್ಯವನ್ನು ನಿನ್ನಿಷ್ಟದಂತೆ ಅನುಭವಿಸು ಎನ್ನುತ್ತಿದ್ದಾನೆ ಭಗವಂತ. ಭಗವಂತನ ಮಾತು ಕೇಳುತ್ತಿದ್ದರೆ ಈ ಜಗತ್ತಿನಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತ. ಯಮ ಒಯ್ಯುವುದಕ್ಕೂ ನೆವಬೇಕು ಎಂಬಂತೆ ಪ್ರತಿಯೊಂದಕ್ಕೂ ಕಾರಣ ಹಾಗೂ ಅದರ ಹೊಣೆ ಹೊತ್ತು ಕೀರ್ತಿ ಸಂಪಾದಿಸಲು ಒಬ್ಬ ಕರ್ತೃ ಬೇಕು. ಪ್ರಪಂಚ ವೈವಿಧ್ಯತೆಯಿಂದ ಕೂಡಿರಲು ಇಲ್ಲಿ ನಡೆಯುವುದೆಲ್ಲ ನಾಟಕವಷ್ಟೇ. ಉತ್ತಮ ಕಾರ್ಯ ಉತ್ತೇಜಿಸಲು ಒಂದಿಷ್ಟು ಜನರಿಗೆ ಕೀರ್ತಿ ಹಾಗೂ ಕೆಟ್ಟದ್ದರ ಅರಿವು ಮೂಡಿಸಲು ಒಂದಿಷ್ಟು ಜನರಿಗೆ ಅಪಕೀರ್ತಿ. ಈ ಇಬ್ಬರೂ ಭಗವಂತನಿಂದಲೇ ಬಂದು ಭಗವಂತನನ್ನೇ ಸೇರುವುದು. ಹರಿ ಓಂ ತತ್ಸತ್.